ಎಲ್ಲರಿಗೂ ನಮಸ್ಕಾರ. ಸಾಹಿತ್ಯವೆಂದರೆ ಕೇವಲ ಪದಗಳ ಜೋಡಣೆಯಲ್ಲ, ಭಾವಗಳ ಬೆಸೆಯುವ ಶಕ್ತಿ ಅದು. ಕತ್ತಲೆ ಕರಗಿಸುವ ಬೆಳಕಿನ ಜ್ವಾಲೆ ಅದು. ಮನದ ನೋವನ್ನು ನೀಗಿಸುವ ಔಷಧಿ ಅದು. ದಾರಿ ಕಾಣದಾದಾಗ ದಾರಿದೀಪವದು. ಅಷ್ಟು ಶಕ್ತಿ ಸಾಹಿತ್ಯಕ್ಕಿದೆ. ಸಿರಸಿ ಶೈಕ್ಷಣಿಕ ಜಿಲ್ಲೆ. ದೇವಾಲಯಗಳು, ಸದಾ ಮೈದುಂಬಿ ಹರಿಯುವ ನದಿಗಳು, ದುಮ್ಮಿಕ್ಕುವ ಜಲಪಾತಗಳು, ಸದಾ ಹಸಿರಿನಿಂದ ಕಂಗೊಳಿಸುವ ವನರಾಶಿ, ಹೀಗೆ ಹಲವಾರು ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿರುವ ಈ ಜಿಲ್ಲೆ 7 ತಾಲೂಕುಗಳನ್ನು ಹೊಂದಿದ್ದು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದೆ. ಅನೇಕ ಹಿರಿಯ ಸಾಹಿತಿಗಳು, ಉದಯೋನ್ಮುಖ ಬರಹಗಾರರು ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮ ಬರಹಗಳ ಕಾಣಿಕೆ ನೀಡುತ್ತಿದ್ದಾರೆ. ಇಲ್ಲಿ ನಾವು ಅಂತಹ ಕೆಲವು ಸಾಹಿತಿಗಳ ಕಿರು ಪರಿಚಯವನ್ನು ಮಾಡುತ್ತಿದ್ದೇವೆ. ಸಿರಸಿ ಶೈಕ್ಷಣಿಕ ಜಿಲ್ಲೆಯ ಸಾಹಿತ್ಯದ ಯಶೋಗಾಥೆಯನ್ನು ಶ್ರೀ ಶಾಂತಿನಾಥ ದೇಸಾಯಿಯವರಿಂದ ಪ್ರಾರಂಭಿಸೋಣ. ಕನ್ನಡದ ಮಹಾನ್ ಸಾಹಿತಿಗಳಲ್ಲಿ ಒಬ್ಬರಾದಂತಹ ಶಾಂತಿನಾಥ ದೇಸಾಯಿ ಹುಟ್ಟಿದ್ದು ಹಳಿಯಾಳದಲ್ಲಿ. ಇವರ ಪ್ರಮುಖ ಕೃತಿಗಳೆಂದರೆ ಮುಕ್ತಿ, ಓಂ ನಮೋ, ಸೃಷ್ಟಿ ಮತ್ತಿತರ ಕಾದಂಬರಿಗಳು. ಮಂಜುಗಡ್ಡೆ, ಕ್ಷಿತಿಜ, ದಂಡೆ ಇವರ ಕವನ ಸಂಕಲನಗಳಾದರೆ ಇವರ ಸಾಧನೆಗೆ ಸಂದ ಗೌರವಗಳು ಅದೆಷ್ಟೋ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ ಹಾಗೂ ಹಲವು ಗೌರವಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಮ್ಮ ನಾಡಿನ ಶ್ರೇಷ್ಠ ಕನ್ನಡ ಸಾಹಿತಿಗಳು ಶ್ರೀಯುತ BH ಶ್ರೀಧರ್. ಇವರು ಜನಿಸಿದ್ದು 1918ರಲ್ಲಿ ಮಂಗಳೂರಿನಲ್ಲಿ. ಆದರೆ ಜೀವನ ಸವೆಸಿದ್ದು, ಸಾಹಿತ್ಯದ ಕೃಷಿ ಮಾಡಿದ್ದು ಸಿರಸಿ ಮತ್ತು ಸಿದ್ದಾಪುರದಲ್ಲಿ. ಇವರ ಪ್ರಮುಖ ರಚನೆಗಳೆಂದರೆ ಮೇಘನಾದ, ಕಿನ್ನರ ಗೀತ, ಅಮೃತ ಬಿಂದು, ಜೀವಮಾನ ಇವರ ಆತ್ಮಕಥೆಯಾಗಿದೆ. ಇವರಿಗೆ ಸಂದ ಗೌರವಗಳೆಂದರೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ತೀನಂ ಶ್ರೀ ಸ್ಮಾರಕ ಬಹುಮಾನ. ಇವರ ಹೆಸರಿನಲ್ಲಿ BH ಶ್ರೀಧರ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ನಮ್ಮ ಜಿಲ್ಲೆಯ ಕನ್ನಡ ಸಾರಸ್ವತ ಲೋಕ ಕಂಡಂತಹ ಶ್ರೇಷ್ಠ ಸಾಹಿತಿ ಪ್ರೊಫೆಸರ್ MA ಹೆಗಡೆ ತ್ಯಾಗಲಿ. ಖ್ಯಾತ ಯಕ್ಷಗಾನ ಪ್ರಸಂಗಕರ್ತರಾದಂತಹ ಶ್ರೀಯುತ MA ಹೆಗಡೆಯವರು ಸಿದ್ದಾಪುರದ ಜೋಗಿನ ಮನೆಯಲ್ಲಿ 1948ರಲ್ಲಿ ಜನಿಸಿದರು. ಕನ್ನಡ, ಇಂಗ್ಲಿಷ್, ಸಂಸ್ಕೃತ ಹೀಗೆ ತ್ರಿಭಾಷಾ ಪಾಂಡಿತ್ಯವನ್ನು ಹೊಂದಿದವರು. ಅಲಂಕಾರ ತತ್ವ, ಭಾರತೀಯ ದರ್ಶನಗಳು ಮತ್ತು ಭಾಷೆ ಇವರ ಪ್ರಮುಖ ಕೃತಿಗಳಾದರೆ ಸೀತಾವಿಯೋಗ, ಲವಕುಶ ಇನ್ನಿತರ ಯಕ್ಷಗಾನ ಪ್ರಸಂಗಗಳನ್ನು ರಚಿಸಿದ್ದಾರೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ ಇವರು 2021ರಲ್ಲಿ ನಮ್ಮನ್ನ ಅಗಲಿದ್ದಾರೆ. ಶ್ರೀಮತಿ ಭಾಗೀರಥಿ ಹೆಗಡೆ ಸಿರಸಿ ಶೈಕ್ಷಣಿಕ ಜಿಲ್ಲೆಯ ಇನ್ನೊಬ್ಬ ಶ್ರೇಷ್ಠ ಮಹಿಳಾ ಸಾಹಿತಿಗಳು. ಇವರು ಸಿದ್ದಾಪುರದ ತಟ್ಟಿಕೈಯಲ್ಲಿ 1948ರಲ್ಲಿ ಜನಿಸಿದರು. ಸಣ್ಣ ಕತೆ, ಕವಿತೆ, ನಗೆ ಬರಹ, ನಾಟಕ, ವಿಮರ್ಶೆ, ಕಾದಂಬರಿ, ಶಿಶುಗೀತೆಗಳನ್ನು ರಚಿಸಿದ್ದಾರೆ. ಸ್ವೀಕಾರ, ಹಿಮನದಿ ಇವರ ಕಥಾ ಸಂಕಲನಗಳಾದರೆ ಹೊಳೆಯ ಹಾದಿ, ಕಾಲಾಂತರ ಕಾದಂಬರಿಗಳು. ಅನೇಕ ಪ್ರಶಸ್ತಿಗಳನ್ನು ಗಿಟ್ಟಿಸಿಕೊಂಡ ಇವರು ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ, ಸರಳ ರಂಗನಾಥರಾವ್ ಪ್ರಶಸ್ತಿ ಜೊತೆಗೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವವನ್ನು ದೊರಕಿಸಿಕೊಂಡಿದ್ದಾರೆ. ವೈಜ್ಞಾನಿಕ ಲೇಖನಗಳು ಎಂದ ಕೂಡಲೇ ಥಟ್ಟನೆ ನೆನಪಿಗೆ ಬರುವ ಹೆಸರು ಶ್ರೀಯುತ ನಾಗೇಶ್ ಹೆಗಡೆ. ಪ್ರಸಿದ್ಧ ಪರಿಸರ ತಜ್ಞರಾದ ಇವರು ಸಿದ್ದಾಪುರದ ಬಕ್ಕೆ ಮನೆಯಲ್ಲಿ 1948ರಲ್ಲಿ ಜನಿಸಿದರು. ಪತ್ರಿಕಾ ಸಂಪಾದಕರಾಗಿ ಖ್ಯಾತಿಯನ್ನ ಪಡೆದ ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಇರುವುದೊಂದೇ ಭೂಮಿ, ನಮ್ಮೊಳಗಿನ ಬ್ರಹ್ಮಾಂಡ, ಗುಳಿಗೆ ಗುಮ್ಮ, ಅಂತರಿಕ್ಷದಲ್ಲಿ ಮಹಾಸಾಗರ ಇತ್ಯಾದಿ. ಪ್ರಶಸ್ತಿಗಳು ಮಾಧ್ಯಮ ಅಕಾಡೆಮಿಯ ಜೀವಮಾನ ಪ್ರಶಸ್ತಿ, ವಿಜ್ಞಾನ ಅಕಾಡೆಮಿ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಹಲವಾರು ಗೌರವಗಳನ್ನು ಪಡೆದಿದ್ದಾರೆ.
ಇನ್ನೊಬ್ಬ ಶ್ರೇಷ್ಠ ಸಾಹಿತಿ ಶ್ರೀಯುತ R.P. ಹೆಗಡೆ. ಸಿದ್ದಾಪುರ ತಾಲೂಕಿನ ಸುಳುಗಾರದಲ್ಲಿ 1945ರಲ್ಲಿ ಜನಿಸಿದ್ದಾರೆ. ಇವರು ನಾಟಕ, ಸಣ್ಣ ಕಥೆಗಳನ್ನು ಕೂಡ ರಚಿಸಿದ್ದಾರೆ. ಇವರ ಪ್ರಮುಖ ರಚನೆಗಳೆಂದರೆ ಆದಿ ಅನಾದಿ, ಚಂದ್ರಕಾಂತ, ಮಾಯಾಜಾಲ, ಆನೆ ಬಂತು ಆನಿ ಇತ್ಯಾದಿ. ಇವರಿಗೆ ಸಂದ ಗೌರವಗಳೆಂದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಸೃಜನಶೀಲ ಅನುವಾದ ಪುರಸ್ಕಾರ, ಕುವೆಂಪು ಭಾಷಾ ಭಾರತಿ ಪ್ರಶಸ್ತಿ, BH ಶ್ರೀಧರ್ ಪ್ರಶಸ್ತಿ. ಇವರು 2019ರಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. ಶ್ರೀಯುತ ಮಾಸ್ಕೇರಿ MK ನಾಯಕ ಅಂಕೋಲಾದಲ್ಲಿ ಜನಿಸಿದರಾದರೂ ಹಳಿಯಾಳದಲ್ಲಿ ವಾಸವಾಗಿದ್ದಾರೆ. ಗದ್ಯ ಪದ್ಯ ಎರಡೂ ವಿಭಾಗದಲ್ಲಿ ಸಾಧನೆ ಮಾಡಿದಂತಹ ಶ್ರೇಷ್ಠ ಸಾಹಿತಿಗಳಿವರು. ಪ್ರಮುಖ ಕೃತಿಗಳಾದಂತಹ ಋಣ, ಚಿಗುರು, ಕರಾವಳಿ ಇವರ ಕವನ ಸಂಕಲನಗಳಾದರೆ ಎಲೆ ಅಡಿಕೆ ಪ್ರಹಸನ, ಜನದಿವ್ಯ ನಾಟಕಗಳು. ದೊರಕಿದ ಪ್ರಶಸ್ತಿಗಳೆಂದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ಪುಟ್ಟರಾಜ ಸಾಹಿತ್ಯ ಪ್ರಶಸ್ತಿ ಹಾಗೂ ಅನೇಕ ಪ್ರಶಸ್ತಿಗಳನ್ನು ತನ್ನ ಕಿರೀಟದಲ್ಲಿ ಇರಿಸಿಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಲೋಕದ ಶ್ರೇಷ್ಠ ಹಾಸ್ಯ ಸಾಹಿತಿಗಳಲ್ಲಿ ಒಬ್ಬರಾದಂತಹ ಭುವನೇಶ್ವರಿ ಹೆಗಡೆ ಇವರು ಸಿದ್ದಾಪುರದ ಕತ್ರಗಾಲದಲ್ಲಿ 1956ರಲ್ಲಿ ಜನಿಸಿದರು. ಮುಗುಳು, ನಕ್ಕು ಹಗುರಾಗಿ, ಎಂಥದು ಮಾರಾಯರೆ, ಚೂರು ಸಿಕ್ಕದಲ್ಲ, ಕಚೇರಿ ವೈಭವಂ ಎನ್ನುವ ರೇಡಿಯೋ ನಾಟಕಗಳನ್ನು ರಚಿಸಿದ ಇವರಿಗೆ ರತ್ನಮ್ಮ ಹೆಗ್ಗಡೆ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹೀಗೆ ಹಲವು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನೊಬ್ಬ ಶ್ರೇಷ್ಠ ಕತೆಗಾರರು, ಸಾಹಿತಿಗಳು ತಮ್ಮಣ್ಣ ಬೀಗಾರ್. ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದವರು. ಯಲ್ಲಾಪುರ ತಾಲೂಕಿನ ಬೀಗಾರದಲ್ಲಿ 1959ರಲ್ಲಿ ಜನಿಸಿದರು. ಕುಬ್ಬಚ್ಚಿಗೂಡು, ಚಿಮುಚಿಮು, ಪುಟಾಣಿ ಪುಡಿಕೆ, ಸೊನ್ನೆ ರಾಶಿ ಸೊನ್ನೆ, ಮಾತಾಟ ಮಾತೂಟ, ಮರಬಿದ್ದಾಗ ಎನ್ನುವ ಲಲಿತ ಬರಹ ಹಾಗೂ ಬಾವಲಿ ಗುಹೆ ಎಂಬ ಮಕ್ಕಳ ಕಾದಂಬರಿಯನ್ನು ಕೂಡ ರಚಿಸಿದ್ದಾರೆ. ಹೊಂಬಳ ಮಕ್ಕಳ ಸಾಹಿತ್ಯ ಪ್ರಶಸ್ತಿ, ವಸುದೇವ ಭೂಪಾಲಂ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶ್ರೀಯುತ GG ಹೆಗಡೆ ಬಾಳಗೋಡು ಇವರು ಸಿದ್ದಾಪುರದ ಬಾಳಗೋಡ್ನಲ್ಲಿ ಜನಿಸಿದರು. ನಿವೃತ್ತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದಂತಹ ಇವರು ಮಕ್ಕಳ ಪ್ರಬಂಧಗಳು, ಮಕ್ಕಳ ಕ್ವಿಜ್, ಮನಸ್ಸು ಮುಗಿಲು ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ರಾಷ್ಟ್ರದ ಉತ್ತಮ ಶಿಕ್ಷಕ ಪ್ರಶಸ್ತಿ, ಜನಪದ ಕಲೋತ್ಸವ ಪ್ರಶಸ್ತಿ, ಸದ್ಭಾವನಾ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ದೊರೆತಿವೆ. ಇನ್ನೊಬ್ಬ ನಾಡಿನ ಶ್ರೇಷ್ಠ ಸಾಹಿತಿಗಳು ವನರಾಗ ಶರ್ಮಾ. ವಜ್ರಳ್ಳಿ ನಡಿಗೆ ಮನೆ ರಾಮಚಂದ್ರ ಗಣಪತಿ ಶರ್ಮಾ ಆದ ಇವರು ಯಲ್ಲಾಪುರದ ದಟ್ಟ ಕಾನನದ ನಡುವೆ ಇರುವಂತಹ ವಜ್ರಳ್ಳಿಯಲ್ಲಿ 1951ರಲ್ಲಿ ಜನಿಸಿದರು. ಕಥೆ, ಕವನ, ಕಾದಂಬರಿ, ನಾಟಕ, ಅಂಕಣ ಬರಹ ಹೀಗೆ ಹಲವು ಮಜಲುಗಳಲ್ಲಿ ತಮ್ಮ ಕೈಯಾಡಿಸಿದ್ದಾರೆ. ಚೈತ್ರ ಸಂಗ್ರಮ, ಕಣ್ಣ ಹನಿಗಳ ಕಾಣಿಕೆ, ಸಾಹಸ ಯಾತ್ರೆ ಇವರ ಕಥಾ ಸಂಕಲನಗಳಾದರೆ ಹಾಲು ಮಾರುವ ಹುಡುಗಿ, ಬಣ್ಣದ ಕೊಳಲು ಹೀಗೆ ಹಲವಾರು ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಇವರಿಗೆ ಸಾಂಸ್ಕೃತಿಕ ಶ್ರೀ ಪ್ರಶಸ್ತಿ, ಕಥಾ ಪ್ರತಿಭಾರತ್ನ ಪ್ರಶಸ್ತಿ, ಅಡಿಗ ಪ್ರಶಸ್ತಿ ಇತರ ಪ್ರಶಸ್ತಿಗಳು ದೊರೆತಿವೆ. ಖ್ಯಾತ ಕವಿಗಳು, ವಿಮರ್ಶಕರು, ಸಂಶೋಧಕರು, ಅಧ್ಯಾಪಕರು ಆದ ಶ್ರೀಯುತ ನಿರಂಜನ ವಾನಳ್ಳಿಯವರು ಶಿರಸಿಯ ವಾನಳ್ಳಿಯಲ್ಲಿ 1965ರಲ್ಲಿ ಜನಿಸಿದರು. 1 ಅಡಿ ಭೂಮಿ, ಬೊಗಸೆ ತುಂಬ ಪ್ರೀತಿ ಇವರ ಕವನ ಸಂಕಲನಗಳಾದರೆ ಪ್ರೀತಿಗೆಷ್ಟು ಮುಖಗಳು, ಆ ಕ್ಷಣದ ನೋಟ ಪ್ರಬಂಧವಾದರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗೋರೂರು ಪ್ರಶಸ್ತಿ, ಉಗ್ರಾಣ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಶ್ರೀಯುತ ನಾಸು ಭರತನಹಳ್ಳಿಯವರು ಯಲ್ಲಾಪುರದ ಭರತನಹಳ್ಳಿಯಲ್ಲಿ 1937ರಲ್ಲಿ ಜನಿಸಿದ ಇವರು ಹಿರಿಯ ಸಾಹಿತಿಗಳು.
ಪತ್ರಕರ್ತರು, ಅಂಕಣ ಬರಹಗಾರರಾಗಿ ಖ್ಯಾತರಾಗಿದ್ದಾರೆ. ಪ್ರಕೃತಿ ವಿಕೃತಿ ಕವನ ಸಂಕಲನವಾದರೆ, ಬಯಲು ಬತ್ತಲೆ ಕಥಾ ಸಂಕಲನ, ಭೂಮಿಕೆ, ಪರಿವೃತ ಕಾದಂಬರಿಗಳಾದರೆ, ಶರಣೆಂಬೆ ತಾಯಿಗೆ ಭಾವಗೀತೆ, ಹೀಗೆ ಹಲವಾರು ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಶ್ರೀ ಪ್ರಶಸ್ತಿ, ಕಯ್ಯಾರ ಕಿಞ್ಞಣ್ಣ ರೈ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿ ಪಡೆದ ಇವರು 2020ರಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. ಶ್ರೇಷ್ಠ ಸಾಹಿತ್ಯ ರತ್ನ ವಿದ್ವಾನ್ ರಾಭ ಹಾಸಣಗಿ 1908ರಲ್ಲಿ ಹಾಸಣಗಿಯಲ್ಲಿ ಜನಿಸಿದ ಶ್ರೀಯುತರು ಯಕ್ಷ ನಾಟಕಗಳು, ವೈದಿಕ ವಾಂಗ್ಮಯ ಪರಿಚಯ, ವಾಲ್ಮೀಕಿ ರಾಮ, ವ್ಯಾಸನ ಕೃಷ್ಣ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ವಿದ್ಯಾವರ್ಧಕ ಬಹುಮಾನ ಹಾಗೂ ದೇವರಾಜ ಬಹದ್ದೂರ್ ಪ್ರಶಸ್ತಿಗಳು ಸಂದಿವೆ. ಇವರ ಪುತ್ರರಾದಂತಹ ಶ್ರೀಯುತ HR ಅಮರನಾಥ್ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿಯನ್ನ ಮಾಡುತ್ತಿದ್ದು ಪ್ರಸ್ತುತ ಸಿರಸಿಯ ನಿವಾಸಿಗಳಾಗಿದ್ದಾರೆ. ಪ್ರೊಫೆಸರ್ TG ಭಟ್ ಹಾಸಣಗಿ ಈ ನೆಲ ಕಂಡ ಶ್ರೇಷ್ಠ ಲೇಖಕರು. 1955ರಲ್ಲಿ ಹಾಸಣಗಿಯಲ್ಲಿ ಜನಿಸಿದ ಇವರು ಅನೇಕ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಹಳೆಬೇರು ಹೊಸ ಚಿಗುರು ಎಂಬಂತೆ ಹಿರಿಯ ಸಾಹಿತಿಗಳೊಂದಿಗೆ ಅನೇಕ ಕಿರಿಯ ಸಾಹಿತಿಗಳು ಕೂಡ ಈ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೈಂಕರ್ಯವನ್ನು ಮಾಡುತ್ತಿದ್ದಾರೆ. ಇವರಲ್ಲಿ ಶ್ರೀ ಶಿವಾನಂದ ಕಳವೆಯವರು ಖ್ಯಾತ ಪತ್ರಕರ್ತರು, ಪರಿಸರ ಪ್ರೇಮಿಗಳಾದ ಇವರು ಹಲವಾರು ಕೃತಿಗಳನ್ನು ರಚಿಸಿದ್ದು ಹಲವು ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಶ್ರೀ ಸಂತೋಷ್ ಕುಮಾರ್ ಮೆಹಂದಳೆಯವರು ಹಳಿಯಾಳದ ತೇರ್ಗಾಂವದವರು. ಇವರು ಹಲವು ಕಾದಂಬರಿಗಳನ್ನು ರಚಿಸುವ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರಮುಖ ಕೊಡುಗೆಯನ್ನು ನೀಡಿದ್ದಾರೆ. ಇಷ್ಟೇ ಅಲ್ಲದೆ ಪ್ರಮುಖ ಮಹಿಳಾ ಸಾಹಿತಿಗಳಾದಂತಹ ಶ್ರೀಮತಿ ಶಿವಲೀಲಾ ಹುಣಸಗಿಯವರು ಯಲ್ಲಾಪುರದ ನಿವಾಸಿಯಾಗಿದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆಯುತ್ತಿರುವ ಒಬ್ಬ ಶ್ರೇಷ್ಠ ಲೇಖಕಿ. ಶ್ರೀಮತಿ ಅಕ್ಷತಾ ಕೃಷ್ಣಮೂರ್ತಿ ಜೋಯಿಡಾ ನಿವಾಸಿಯಾಗಿದ್ದು ಇವರು ಅತ್ಯಂತ ಸಣ್ಣ ವಯಸ್ಸಿನಲ್ಲಿಯೇ ಹಲವಾರು ಕೃತಿಗಳನ್ನು ರಚಿಸಿ ಬೆಳೆಯುತ್ತಿದ್ದಾರೆ. ಶ್ರೀ ಚಂದ್ರಶೇಖರ ಸಾವರ್ಕರ್ ಅವರು ಜೋಯಿಡಾ ತಾಲೂಕಿನ ಸಾಹಿತಿಗಳಾಗಿದ್ದಾರೆ. ಲಕ್ಷ್ಮೀಶ್ ಹೆಗಡೆ ಸೋಂದಾ ಅವರು ಶ್ರೇಷ್ಠ ಇತಿಹಾಸಕಾರರಾಗಿದ್ದು ಇವರು ಹಲವಾರು ಕೃತಿಗಳನ್ನು ರಚಿಸಿ ಪ್ರಶಸ್ತಿಗಳನ್ನು ಕೂಡ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನೊಬ್ಬ ಶ್ರೇಷ್ಠ ಚಿಂತಕರು, ಸಮರ್ಥ ಬರಹಗಾರರು ಆದಂತಹ ಶ್ರೀಯುತ ಶ್ರೀಧರ ಬಳಗಾರರವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರಾದವರು. ಇವರು ಯಲ್ಲಾಪುರ ತಾಲೂಕಿನಲ್ಲಿ ತಮ್ಮ ಸಾಹಿತ್ಯ ಕ್ಷೇತ್ರವನ್ನು ಬೆಳೆಸಿದ್ದಾರೆ ಹಾಗೂ ಉತ್ತಮವಾದಂತಹ ಕೃತಿಗಳನ್ನು ರಚಿಸಿದ್ದಾರೆ. ಹಾಗೆ ಯಲ್ಲಾಪುರ ತಾಲೂಕಿನ YTSSನ ನಿವೃತ್ತ ಪ್ರಾಂಶುಪಾಲರಾದಂತಹ ಶ್ರೀಯುತ ಶ್ರೀರಂಗ ಕಟ್ಟಿ ಹಾಗೂ ಬೀರಣ್ಣ ನಾಯಕ ಮೊಗಟ ಅವರು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಡಾಕ್ಟರ್ GM ಹೆಗಡೆ ಈ ಕ್ಷೇತ್ರದಲ್ಲಿ ಸೇವೆ ಮಾಡುತ್ತಿರುವಂತಹ ಇನ್ನೊಬ್ಬ ಶ್ರೇಷ್ಠ ಸಾಹಿತಿ. ಖ್ಯಾತ ವಿಮರ್ಶಕರಾದಂತಹ ಶ್ರೀಯುತ ಸುಬ್ರಾಯ್ ಮತ್ತಿಹಳ್ಳಿ ಸಿದ್ದಾಪುರದ ಇನ್ನೊಬ್ಬ ಶ್ರೇಷ್ಠ ಸಾಹಿತಿಗಳಾಗಿದ್ದಾರೆ. ಶ್ರೀಯುತ ಗಂಗಾಧರ ಕೊಳಗಿ ಪ್ರಸ್ತುತ ಉತ್ತರ ಕನ್ನಡದ ಕಸಾಪ ಅಧ್ಯಕ್ಷರಾದಂತಹ ಶ್ರೀ BN ವಾಸರೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ವಿಜೇತ ಶ್ರೀಮತಿ ಭಾರತಿ ಹೆಗಡೆ ಸಾಹಿತ್ಯ ವಿಭಾಗದಲ್ಲಿ ಉತ್ತಮ ಸಾಧಕರಾಗಿದ್ದಾರೆ. ಶ್ರೀಯುತ TV ಕೋಮಾರ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ವಿದ್ವಾನ್ ಸುಬ್ರಹ್ಮಣ್ಯ ಭಟ್ಟ, ಡಾಕ್ಟರ್ ನವೀನ್ ಕುಮಾರ್, ಹೀಗೆ ಅನೇಕರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಜಿಲ್ಲೆಯ ಸಾಹಿತ್ಯ ಪಯಣ ಇಲ್ಲಿಗೆ ನಿಲ್ಲದು. ಸಾಹಿತ್ಯ ಒಂದು ನಿರಂತರ ಹಬ್ಬ. ಜಿಲ್ಲೆಯ ಅನೇಕ ಸಾಹಿತಿಗಳು, ಕವಿಗಳು, ಬರಹಗಾರರು, ಉದಯೋನ್ಮುಖ ಲೇಖಕರು ತಮ್ಮ ಸಾಹಿತ್ಯ ಸೇವೆಯಲ್ಲಿ ಇನ್ನೂ ತೊಡಗಿದ್ದಾರೆ. ಬರವಣಿಗೆಯ ಲೋಕದಲ್ಲಿ ಆಗ ತಾನೇ ಇನ್ನಷ್ಟು ಜನ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರನ್ನು
ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಎಲ್ಲ ಸಾಹಿತಿಗಳಿಗೆ ಅಭಿನಂದನೆಗಳು. ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.